ಕಳೆದ ವಿಡಿಯೋದಲ್ಲಿ ಅಷ್ಟೇ ಹೇಳಿದ್ದೆ, ಇದು ಮೆಣಸಿನ ಗಿಡಕ್ಕೆ ಹೂಗಳಾಗ್ತಾ ಇವೆ ಆದರೆ ನಿಲ್ತಾ ಇಲ್ಲ ಅಂತ ಹೇಳಿದ್ದೆ. ಒಂದೆರಡು ದಿನ ಬಿಟ್ಟು ನೋಡಿದಾಗ ಮೆಣಸಿನಕಾಯಿಯೂ ಆಗಿತ್ತು. ಇಲ್ಲಿ ನೋಡಿ, ಇವಾಗ ಒಂದು ಉಂಟು, 3 ಕಾಯಿಗಳಾಗಿದ್ವು. ನಾವು ನಿನ್ನೆ ಇಲ್ಲ ಹೊರಗಡೆ ಹೋಗಿದ್ವಿ, ಬರುವಷ್ಟರಲ್ಲಿ ನವಿಲು ಇರಬೇಕು ಈ ರೀತಿ ತಿಂದುಬಿಟ್ಟಿದೆ. ಇಲ್ಲೊಂದು ಕಾಯಿಗಳಾಗಿದ್ವು, ಇಲ್ಲೊಂದು ಮೆಣಸಿನಕಾಯಿ ಆಗಿತ್ತು. 3ರಲ್ಲಿ ಒಂದೇ ಉಳ್ಕೊಂಡಿದ್ದೆ. ಇವಾಗ 2 ತಿಂದುಬಿಟ್ಟು ಹೋಗಿದೆ. ಮತ್ತು ಚಿಗುರನ್ನೆಲ್ಲ ತಿಂದುಬಿಟ್ಟಿದೆ, ಎಲೆಗಳನ್ನೆಲ್ಲ ಹತ್ತು ತಿಂದುಬಿಟ್ಟಿದೆ. ನವಿಲೇ ಇರಬೇಕು ಅಂದ್ಕೊಂಡಿದ್ದೀನಿ. ಬಂದು ನೋಡಿದಾಗ ತುಂಬ ಬೇಜಾರಾಯಿತು, ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ಹೂ ನಿಲ್ತಿಲ್ಲ ಅಂತ ಎಷ್ಟು ದಿನ ಬೇಜಾರು ಮಾಡ್ಕೊತಿದ್ದೆ. ಇವಾಗ ಹೇಗಿದ್ರು ಮೆಣಸಿನಕಾಯಿ ಆಗಿದೆ ಅಂತ ಖುಷಿಯಾಗಿತ್ತು. ಇದನ್ನು ನೋಡಿಬಿಟ್ಟು ಬಂದಮೇಲೆ ಇದನ್ನು ನೋಡಿಬಿಟ್ಟು ಇನ್ನೂ ಬೇಜಾರಾಗ್ತಾಯಿದೆ. ಇವತ್ತು ಯಾವ ರೀತಿ ಗಾಳಿ ಅಂದರೆ ಸಿಕ್ಕಾಪಟ್ಟಿ ಗಾಳಿ ಬೀಸ್ತಾ ಉಂಟು. ಇದು ನೋಡಿ, ಇದು ಮಧ್ಯ ಸುಳಿನೇ ಕಟ್ಟಾಗಿಬಿಟ್ಟಿದೆ ಗಾಳಿಗೆ. ಮುರಿದೋಗ್ಬಿಟ್ಟಿದೆ ಸುಳಿನೇ, ಇಷ್ಟೊಂದು ಗಾಳಿ ಬೀಸ್ತಾ ಉಂಟು. ಹೀರೆ ಸಸಿನೂ ನೋಡಿ ಚೆನ್ನಾಗಿ ಬರ್ತಿತ್ತು. ನಿನ್ನೆ ನಾವು ಹೊರಗಡೆ ಹೋದಾಗ ಇದನ್ನು ಕಟ್ ಮಾಡಿ ತಿಂದುಬಿಟ್ಟಿದೆ. ಇದು ಇವಾಗ ಚಿಗುರು ಬಂದಿದೆ, ಸೈಡೆಲ್ಲ ತಿಂದುಬಿಟ್ಟಿದೆ. ಇದು ಬಳ್ಳಿ ಆಗ್ತಾ ಇದೆ. ಇವಾಗ ಇದಕ್ಕೆ ಚಪ್ಪರ ಮಾಡಬೇಕು, ಮತ್ತು 2ನೇ ಗೊಬ್ಬರನೂ ಕೊಡೋದುಂಟು. ಇದು ಉದ್ದ ಬೀನ್ಸ್. ಈ ಗಿಡ ಸತ್ತೋಗ್ತು ಅನಿಸ್ತದೆ, ಫಸ್ಟ್ ಗಿಡ. ಇದೆಲ್ಲ ಚೆನ್ನಾಗಿ ಬಂದಿದೆ. ಇದಕ್ಕೂ 2ನೇ ಗೊಬ್ಬರ ಕೊಡಬೇಕು. ಗಾಳಿ ಅಂತೂ ಸಿಕ್ಕಾಪಟ್ಟೆ ಇದೆ ಇವತ್ತು. ಟೊಮೆಟೊ ಗಿಡದ ಬೀಜ ಹೀಗೆ ಹಾಕಿಟ್ಟಿದ್ದೆ, ಟೊಮೆಟೊ ಸಸಿಗಳಾಗಿವೆ. ಇದನ್ನು ನೆಡಬೇಕಿತ್ತು. ನಮ್ಮ ಮನೆಯವ್ರ ಹತ್ರ ನೀವು ನೆಡಿ ಅಂತ ಹೇಳ್ತೀನಿ, ಅವ್ರು ನನ್ನ ಹತ್ರ ನೀನು ನೆಡು ಅಂತ ಹೇಳ್ತಾರೆ. ಹಾಗಾಗಿ ನೀವು ನೆಡಿ ನಾನು ನೆಡಿ ಅಂತ ಹೇಳ್ಕೊಂಡು ಟೊಮೆಟೊ ಗಿಡ ಇಷ್ಟು ದೊಡ್ಡ ಆಗಿದೆ. ಶುಂಠಿ ಗಿಡ ನೋಡಿ ಇಷ್ಟು ದೊಡ್ಡ ಆಗಿದೆ. ಇವಾಗ ಚೆನ್ನಾಗಿ ಬರ್ತಾ ಇದೆ ಶುಂಠಿ ಗಿಡ. ಪಕ್ಕದಲ್ಲಿ ಇದು ಸೊಪ್ಪಿನ ಗಿಡನೂ ತುಂಬ ಚೆನ್ನಾಗಿ ಚಿಗುರ್ಕೊತಾ ಇದೆ. ಇದು ಬೆಂಡೆ ಸಸಿ, 2 ಸಸಿ ಚೆನ್ನಾಗಿ ಬಂದಿರೋದು. 10 ಬೀಜದ್ರಲ್ಲಿ 2 ಸಸಿ ಚೆನ್ನಾಗಿ ಬಂದಿತ್ತು, ಅದನ್ನು ಇಲ್ಲಿ ಹಾಕಿದೆ. ಇವಾಗ ಚೆನ್ನಾಗಿ ಬರ್ತಾ ಇದೆ ಸಸಿ.